ತುಮಕೂರಿನಲ್ಲಿ ನವ ಸಹಯೋಗ್ ಫೌಂಡೇಶನ್ ವತಿಯಿಂದ ಕ್ರೀಡಾಕೂಟದ ಆಯೋಜನೆಯನ್ನ ಮಾಡಲಾಗಿತ್ತು. ಎಯು ಬ್ಯಾಂಕ್ ಅಂತರ ಜಿಲ್ಲಾ ಗ್ರಾಮೀಣ ಪ್ರತಿಭಾ ಸ್ಪರ್ಧೆ 2026 ಬೆಂಗಳೂರು ಮೂಲದ ಲಾಭರಹಿತ ಸಂಸ್ಥೆ ನವ ಸಹಯೋಗ್ ಫೌಂಡೇಶನ್ ವತಿಯಿಂದ ಏರ್ಪಡಿಸಿದಂತಹ ಈ ಒಂದು ಕ್ರೀಡಾಕೂಟ ಕಬಡ್ಡಿ ಮತ್ತು ಖೋ ಸೇರಿದಂತೆ ಗ್ರಾಮೀಣ ಕ್ರೀಡೆಗಳಿಗೆ ಆದ್ಯತೆಯನ್ನು ಸಹ ಕೊಡಲಾಗಿದೆ. ಗ್ರಾಮೀಣದ ಭಾಗದ ಮಕ್ಕಳನ್ನು ಪ್ರೋತ್ಸಾಹಿಸುವಂಥ ಕ್ರೀಡೆಗಳನ್ನು ಉತ್ತೇಜಿಸುವಂಥ ಒಂದು ಪ್ರಯತ್ನವನ್ನು ಸಹ ಮಾಡಲಾಗಿದೆ. ನವ ಸಹಯೋಗ್ ಫೌಂಡೇಶನ್ ವತಿಯಿಂದ ಎಯು ಬ್ಯಾಂಕ್ ಅಂತರ ಜಿಲ್ಲಾ ಗ್ರಾಮೀಣ ಪ್ರತಿಭಾ ಸ್ಪರ್ಧೆ 2026 ಇದರ ಉದ್ಘಾಟನಾ ಕಾರ್ಯಕ್ರಮದ ಯಶಸ್ವಿ ಆಯೋಜನೆಯನ್ನು ಕೂಡ ಮಾಡಲಾಗಿತ್ತು. ಈ ಒಂದು ದಿನ ಬೆಂಗಳೂರು ಮೂಲದ ಒಂದು ಲಾಭರಹಿತ ಸಂಸ್ಥೆಯಾದ ನವ ಸಹಯೋಗ್ ಫೌಂಡೇಶನ್ 3 ದಿನಗಳ ಕಾಲ ನಡೆದಿರುವಂತಹ ಎಯು ಬ್ಯಾಂಕ್ ಅಂತರ ಜಿಲ್ಲಾ ಗ್ರಾಮೀಣ ಪ್ರತಿಭಾ ಸ್ಪರ್ಧೆ 2026 ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೂಡ ಆಯೋಜನೆ ಮಾಡಿದ್ದಂಥದ್ದು. ಈ ಸ್ಪರ್ಧೆಯನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಶ್ರಯದಲ್ಲಿ ಕೂಡ ನಡೆಸಲಾಗಿತ್ತು. ಮೇ 17, 24 ಮತ್ತು 31ರಂದು ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಕರ್ನಾಟಕದ ವಿವಿಧ ಜಿಲ್ಲೆಗಳ ಬಾಲಕ ಬಾಲಕಿಯರು 10 ರಿಂದ 14 ವರ್ಷದೊಳಗಿನ ಮಕ್ಕಳು ಕಬಡ್ಡಿ ಖೋ ತಂಡಗಳನ್ನು ಕೂಡ ಇಲ್ಲಿ ಆತ್ಮೀಯವಾಗಿ ಸ್ವಾಗತವನ್ನ ಮಾಡಿಕೊಳ್ಳಲಾಗಿದೆ. ಈ ಸ್ಪರ್ಧೆಯು ಕಬಡ್ಡಿ ಖೋ ಸೇರಿದಂತೆ ಸಾಂಪ್ರದಾಯಿಕ ಗ್ರಾಮೀಣ ಕ್ರೀಡೆಗಳಿಗೆ ಆದ್ಯತೆಯನ್ನು ನೀಡುವಂಥದ್ದು. ವಿವಿಧ ಜಿಲ್ಲೆಗಳ ಪ್ರತಿಭಾವಂತ ಬಾಲಕ ಬಾಲಕಿಯರು ತಮ್ಮ ಕೌಶಲ್ಯ ಶಿಸ್ತು ಇದೆಲ್ಲದರೊಂದಿಗೆ ತಮ್ಮ ಒಂದು ಪ್ರತಿಭೆಯನ್ನು ಪ್ರದರ್ಶನ ಮಾಡೋದಕ್ಕೆ ಕೂಡ ರೆಡಿಯಾಗಿ ಬಂದಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿದ್ದಾರೆ. ನೋಡೋಣ. ಅವರ ಒಂದು ವಿಷನ್ ಸ್ಟೇಟ್ಮೆಂಟ್ ಲೈಫ್ ಸ್ಕಿಲ್ಸ್ ಟು ಲೈವ್ಲಿಹುಡ್ ಅಂತ ಒಂದು ವಿಷನ್ ಸ್ಟೇಟ್ಮೆಂಟ್ ಇಟ್ಕೊಂಡಿದ್ದಾರೆ. ಇವರು ದೇಶದಲ್ಲಿ ಯಾವ ರೀತಿ ಬದಲಾವಣೆ ತರಬೇಕು ಎಲ್ಲ ಸರ್ಕಾರನೇ ಮಾಡೋದಕ್ಕೆ ತನಕ ಕಾಯ್ಕೊಂಡು ಕೂತಿಲ್ಲ. ಅವರು ಒಂದು NGO ಆಗಿ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಒಂದು ಓವರಾಲ್ ಡೆವಲಪ್ಮೆಂಟಿಗೆ ಪುಟ್ ಎ ಪ್ಲಾನ್ ಅಂಡ್ ದೇ ಆರ್ ಇಂಪ್ಲಿಮೆಂಟಿಂಗ್ ಇಟ್. ಅದನ್ನ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ. ಅವರು ನಿಮ್ಮ ಹಳ್ಳಿಗೆ ಬಂದು ನಿಮಗೆ ಯೋಗ ಮಾಡಿಸೋದಿರ್ಬೋದು, ಸ್ಪೋರ್ಟ್ಸ್ ಆಡ್ಸೋದಿರ್ಬೋದು, ಕ್ರಿಯೇಟಿವ್ ಆಕ್ಟಿವಿಟೀಸ್ ಮಾಡೋದಿರ್ಬೋದು, ಸಾಕಷ್ಟು ಬೋರ್ಡ್ ಗೇಮ್ಸ್ ಇರ್ಬೋದು, ಮತ್ತು ಏನು ಒಬ್ಬ ಮನುಷ್ಯ ರೆಗ್ಯುಲರ್ ಡಯಟಲ್ಲಿ ಏನು ಸಿಗಲು ಸಪ್ಲಿಮೆಂಟ್ರಿ ಟ್ಯಾಬ್ಲೆಟ್ಸ್ ತಂದು ವಿಟಮಿನ್ ಈ ಥರ ಎಲ್ಲ ಆ ರೀತಿ ನಿಮಗೆ ನಿಮ್ಮ ಜೀವನದ ಓವರಾಲ್ ಡೆವಲಪ್ಮೆಂಟ್ಗೆ ಬೇಕಾದಂಥ ಎಲ್ಲ ಲೈಫ್ ಸ್ಕಿಲ್ಸನ್ನು ಕೂಡ ನಿಮ್ಮಲ್ಲಿ ಇನ್ಕಲ್ಕೇಟ್ ಮಾಡೋದಕ್ಕೆ ಪುಟ್ ಎ ಬಿಗ್ ಪ್ಲಾನ್ ಔಟ್ ಆಫ್ ಪ್ಯಾಷನ್. ಸಾಕಷ್ಟು ಜನ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಎಯು ಬ್ಯಾಂಕ್ ಮತ್ತು ಇದನ್ನು ಸಪೋರ್ಟ್ ಮಾಡಿದ್ದಾರೆ. ಸೊ ದಿಸ್ NGO ಇಸ್ ಡೂಯಿಂಗ್ ಎ ವೆರಿ ಗುಡ್ ಜಾಬ್. ನೀವೆಲ್ಲರೂ ಕೂಡ ಫಲಾನುಭವಿಗಳು. ಇವರ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಜೀವನ ಶಿಸ್ತು ಬರುತ್ತೆ ನಿಮಗೆಲ್ಲ. ನಿಮಗೆ ಯಾಕಂದರೆ ಬರೀ ಸ್ಕೂಲ್ಗೆ ಹೋಗೋದು, ದುಡ್ಡಿನಿಂದ ಸಂಬಳ ಹೋಗೋದು ಅದು ಒಂದು ಭಾಗ. ಆದರೆ ಜೀವನದಲ್ಲಿ ಶಿಸ್ತು ಬರಬೇಕಾದ್ರೆ ಏನೆಲ್ಲ ಜೀವನದಲ್ಲಿ ಒಂದು ಏಜ್ವರೆಗೂ ಕಲಿಬೇಕು ಅದನ್ನು ನವಸಹಯೋಗ್ ಫೌಂಡೇಶನ್ ಇನ್ಕಲ್ಕೇಟಿಂಗ್ ಇನ್ ದಿ ರೂರಲ್ ಸ್ಟೂಡೆಂಟ್ಸ್. ಅದಕ್ಕೆ ಖಂಡಿತವಾಗಿಯೂ ಆನ್ ಬಿಹಾಫ್ ಆಫ್ ಎವ್ರಿ ಒನ್ ಈ ಕಂಗ್ರ್ಯಾಚುಲೇಟ್ ನವಸಹಯೋಗ್ ಫೌಂಡೇಶನ್. ಅವ್ರಿಗೆ ಒಳ್ಳೆಯದಾಗಲಿ. ಮತ್ತು ಅವರಿಗೆ ಸಹಕಾರ ಕೊಟ್ಟಂಥ ಕೆ ನಂಜುಂಡಪ್ಪನವರು, ನಮ್ಮ ತುಮಕೂರು ಯೂನಿವರ್ಸಿಟಿ ಪರಶುರಾಮ್ ಅವರು, ಮತ್ತು ಇದಕ್ಕೆ ಸ್ಪಾನ್ಸರ್ ಮಾಡಿದಂಥ ಎಯು ಬ್ಯಾಂಕ್ನವರು ಮತ್ತಿತರ ಎಲ್ಲ, ಮತ್ತು ತುಮಕೂರಿನ MG ಸ್ಟೇಡಿಯಂನ ನಮ್ಮ ಕೋಚ್ ಆದಂಥ ಇಸ್ಮಾಯಿಲ್ ಅವರು ಇರ್ಬೋದು, ಎಲ್ಲರೂ ಕೂಡ ನವ ಸಹಯೋಗ್ ಫೌಂಡೇಶನ್ನ ಎಂಟೈರ್ ಟೀಮ್ಗೆ ಕಂಗ್ರ್ಯಾಚುಲೇಟ್ ಮಾಡ್ತೀನಿ.